ಹಾಯ್ ಫ್ರೆಂಡ್ಸ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇಸ್ರೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಆಗಿರುತ್ತೆ, ಒಂದು ದೇಶದ ಬಹುದೊಡ್ಡ ಸಂಸ್ಥೆ ಆಗಿರುತ್ತೆ. ಸೊ ಯಾರೆಲ್ಲರೂ ಆಸಕ್ತರಿದ್ದೀರಾ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ, ಈ ಒಂದು ಹುದ್ದೆಗಳಿಗೆ ಒಂದು ಅಪ್ಲೈ ಮಾಡಬಹುದು. ಸೊ ಅದೇ ರೀತಿ ಈ ಒಂದು ಹುದ್ದೆಗಳ ಕ್ರೈಟೀರಿಯಾ ಏನು, ಎಲಿಜಿಬಿಲಿಟಿ ಏನು, ಲಾಸ್ಟ್ ಡೇಟ್ ಯಾವಾಗ, ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಿಫೋರ್ ದಟ್, ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ಭೇಟಿ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, ಸೆಂಟ್ರಲ್ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಏನೇ ಜಾಬ್ ಅಪ್ಡೇಟ್ಸ್ಗಳು ಬಂದರೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಇಸ್ರೋ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಸೈಂಟಿಸ್ಟ್, ಎಂಜಿನಿಯರ್, ಮೆಡಿಕಲ್ ಆಫೀಸರ್, ನರ್ಸ್ ಅಂಡ್ ಲೈಬ್ರರಿ ಅಸಿಸ್ಟೆಂಟ್ಸ್. ಓಕೆ, ಸೊ ಇಷ್ಟು ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂದರೆ, ಇದು ಅಡ್ವರ್ಟೈಸ್ಮೆಂಟು ಜನವರಿ 22ಕ್ಕೆ ಕಳಿಸಿದ್ದಾರೆ. ಓಕೆ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 12, ಅಂದರೆ ದಿಸ್ ಮಂತ್ 12 ಇಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ದಿಸ್ ಜಾಬ್. ಓಕೆ, ಸೊ ಇನ್ನೊಂದು ಸೆಂಟರ್ ಏನಪ್ಪಾ ಅಂದರೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಆಗಿರುತ್ತೆ, NRCS ಸೆಂಟರ್ ಆಗಿರುತ್ತೆ. ಸೊ ಇಲ್ಲಿ ಏರಿಯಾ ಆಫ್ ವರ್ಕ್ ಸೈಂಟಿಸ್ಟ್, ಎಂಜಿನಿಯರ್, ಮೆಡಿಕಲ್ ಆಫೀಸರ್, ನರ್ಸ್, ಲೈಬ್ರರಿ ಅಸಿಸ್ಟೆಂಟ್ಸ್, ಇಷ್ಟು ಏರಿಯಾ ಆಫ್ ವರ್ಕ್ ಇರುತ್ತೆ. ಸೊ ಸ್ಟೇಟಸ್ ಇನ್ನು ಓಪನ್ ಇದೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಲೊಕೇಶನ್ ಬಂದ್ಬಿಟ್ಟು ಒಂದು ಹೈದರಾಬಾದ್ ಲೊಕೇಶನ್ ಅಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದಾವೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಡೀಟೇಲ್ ಆಗಿ ಓದ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಒಂದು ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ, ಅದರಲ್ಲಿ ನೀವು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಓದ್ಕೋಬಹುದು. ಸೊ ನಾನು ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಇಸ್ರೋ ಸಂಸ್ಥೆಯ ಒಂದು ಹುದ್ದೆ ಆಗಿರುತ್ತೆ. ಯಾವ ಹುದ್ದೆ ಅಂತ ಒಂದು ಡೀಟೇಲ್ ವೈಸ್ ಇಲ್ಲಿ ನಿಮಗೆ ತಿಳಿಸ್ತಿದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಸೈಂಟಿಸ್ಟ್, ಎಂಜಿನಿಯರ್, ಸ್ಪೆಷಲೈಸೇಷನ್ ಅಗ್ರಿಕಲ್ಚರ್ ಸ್ಪೆಷಲೈಸೇಷನ್ ಆಗಿರ್ಬೇಕಂತೆ. ಸೊ 2 ಪೋಸ್ಟ್ಗಳಿದಾವೆ, ME MTech BSc ಇನ್ ಅಗ್ರಿಕಲ್ಚರ್. ಸೊ ಈ ಅಷ್ಟು ಒಂದು ಕ್ವಾಲಿಫಿಕೇಶನ್ ಇರಬೇಕು. ಅದೇ ರೀತಿ ಸೈಂಟಿಸ್ಟ್, ಎಂಜಿನಿಯರ್, ಫಾರೆಸ್ಟ್ರಿ ಅಂಡ್ ಎಕಾಲಜಿ 4 ಪೋಸ್ಟ್ ಇದಾವೆ. ಇದರಲ್ಲೂ MSc ಇನ್ ಬಾಟ್ನಿ ಅಂಡ್ ಫಾರೆಸ್ಟ್ರಿ ಆರ್ ಇಕ್ವಿವೆಲೆಂಟ್ ವಿತ್ BSc ವಿತ್ ಬಾಟ್ನಿ, ಫಾರೆಸ್ಟ್ರಿ, ಎಕಾಲಜಿ. ಓಕೆ, ಸೊ ಇಷ್ಟು ಒಂದು ಕ್ವಾಲಿಫಿಕೇಶನ್ ಇರಬೇಕು. ಅದೇ ರೀತಿ ಸೈಂಟಿಸ್ಟ್ ಜಿಯೋ ಇನ್ಫಾರ್ಮೆಟಿಕ್ಸ್. ಓಕೆ, ಸೊ ಇದು ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 2 ಇರುತ್ತೆ. ಅದೇ ರೀತಿ ಇದಕ್ಕೂ ಕ್ವಾಲಿಫಿಕೇಶನ್ MSc ಇನ್ ಜಿಯೋ ಇನ್ಫಾರ್ಮೆಟಿಕ್ಸ್ ಆರ್ ಇಕ್ವಿವೆಲೆಂಟ್ ವಿತ್ ಫಿಸಿಕ್ಸ್ ಇನ್ BSc ಇನ್ ಫಿಸಿಕ್ಸ್ ಮ್ಯಾಥ್ಸ್. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೈಂಟಿಸ್ಟ್ ಎಂಜಿನಿಯರ್ ಜಿಯೋ ಇನ್ಫಾರ್ಮೆಟಿಕ್ಸ್ 5. ಓಕೆ, ಸೊ ಸ್ಪೆಷಲಿಸ್ಟ್ 5 ಜಿಯೋ ಇನ್ಫಾರ್ಮೆಟಿಕ್ಸ್ ಸ್ಪೆಷಲಿಸ್ಟ್ ಆಗಿರಬೇಕು. ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 5 ಇದೆ. ME MTech ರಿಮೋಟ್ ಸೆನ್ಸಿಂಗ್ ಅಂಡ್ GIS and with BE BTech in computer science, ಜಿಯೋ ಇನ್ಫಾರ್ಮೆಟಿಕ್ಸ್ ಸಾರಿ. ಓಕೆ, ಸೇಮ್ ಥಿಂಗ್ ಮುಂದೆ ನೋಡೋದಾದ್ರೆ ಇನ್ನು ಸೈಂಟಿಸ್ಟ್ ಎಂಜಿನಿಯರ್ ಜಿಯಾಲಜಿಯಲ್ಲಿ. ಓಕೆ, ಜಿಯಾಲಜಿಯಲ್ಲಿ 4 ಪೋಸ್ಟ್ ಇದಾವೆ. MSc ಇನ್ ಜಿಯಾಲಜಿ ಆಗಿರಬೇಕು, ಅಪ್ಲೈಡ್ ಜಿಯಾಲಜಿ ಆರ್ ಇಕ್ವಿವೆಲೆಂಟ್, BSc ಇನ್ ಜಿಯಾಲಜಿ, ಅಪ್ಲೈಡ್ ಜಿಯಾಲಜಿ ವಿತ್. ಓಕೆ, ಸೊ BSc ವಿತ್ MSc. ಓಕೆ, ನೆಕ್ಸ್ಟ್ ಜಿಯೋ ಫಿಸಿಕ್ಸ್ ಅಲ್ಲಿ 4 ಪೋಸ್ಟ್ ಇದಾವೆ. ಸೊ ಕ್ವಾಲಿಫಿಕೇಶನ್ ಈ ರೀತಿ ಇದೆ, MSc Tech in Geophysics are equivalent with BSc in Physics, Maths or Geology. Okay, so next is Soil Science. Okay, Soil Science ಅಲ್ಲಿ 4 ಪೋಸ್ಟ್ಗಳಿದಾವೆ. ಇದರಲ್ಲೂ MSc in Soil Science, Agriculture, Chemistry or equivalent with BSc in Agriculture. Okay, so next is Urban Studies Specialist. ಅದು ಕೂಡ ಸೈಂಟಿಸ್ಟ್ ಎಂಜಿನಿಯರ್. 3 ಪೋಸ್ಟ್ಗಳಿದಾವೆ. ME MTech in Urban Planning, Regional Planning or equivalent with BE BTech Planning or BR. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ರಿಸೋರ್ಸ್ ಸ್ಪೆಷಲಿಸ್ಟ್. 3 ಪೋಸ್ಟ್ಗಳಿದಾವೆ. ಸೇಮ್ ಇದೊಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ವಾಟರ್ ರಿಸೋರ್ಸ್, ಇದು ಕೂಡ ಒಂದು ಸೈಂಟಿಸ್ಟ್ ಎಂಜಿನಿಯರ್, ಆಟೋನಮಸ್ ಬಾಡಿ NESAC. ಓಕೆ, ಸೊ ವಾಟರ್ ರಿಸೋರ್ಸ್ 1 ಪೋಸ್ಟ್ ಇದೆ, ಇದಕ್ಕೂ ಒಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಾಟರ್ ರಿಸೋರ್ಸ್, ಇದು ಕೂಡ 3 ಪೋಸ್ಟ್ ಇದಾವೆ, ಸೇಮ್ ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮೆಡಿಕಲ್ ಆಫೀಸರ್ 1 ಪೋಸ್ಟ್ ಇದೆ. MBBS ಪ್ಲಸ್ 2 year ಎಕ್ಸ್ಪೀರಿಯನ್ಸ್ ಇರೋರು ಇದು ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಅದೇ ರೀತಿ ನರ್ಸಿಗೆ 2 year SSLC ಪ್ಲಸ್ SSC ಪ್ಲಸ್ ಫಸ್ಟ್ ಇಯರ್ ಡಿಪ್ಲೊಮಾ ಆಫ್ 3 year ಡ್ಯೂರೇಷನ್ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫೈ ರಿಕಗ್ನೈಸಬಲ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಈ ಒಂದು ಕೋರ್ಸ್ನ ಯಾರು ಮಾಡಿದೀರಾ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಓಕೆ, ನರ್ಸ್ ಬಿಗೆ. ಲೈಬ್ರರಿ ಅಸಿಸ್ಟೆಂಟ್ಸ್ಗೆ ನೋಡಿ, ಗ್ರಾಜುಯೇಷನ್ ಇನ್ ಫಸ್ಟ್ ಕ್ಲಾಸ್ ಡಿಗ್ರಿ ಆಗಿರಬೇಕು, ಪ್ಲಸ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಂಡ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್. ಓಕೆ, ಸೊ ಈ ಒಂದು ಕ್ವಾಲಿಫಿಕೇಶನ್ ನಿಮ್ದು ಇರಬೇಕು.
ಲೈಬ್ರರಿ ಅಸಿಸ್ಟೆಂಟಿಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಸ್ಯಾಲ್ರಿ ನೋಡೋದಾದರೆ ಯಾವ್ಯಾವ ಹುದ್ದೆಗಳಿಗೆ ಏನೇನು ಸ್ಯಾಲ್ರಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೋಡಿ, ಈಗ ಫಸ್ಟು ಏನು ಒಂದು ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆಗಳಿಗೆ 56,000ದಿಂದ 1,77,000 ತನಕ ಒಂದು ಸ್ಯಾಲ್ರಿ ಇರುತ್ತೆ. ಮೆಡಿಕಲ್ ಆಫೀಸರ್ಗೂ 56,000ರಿಂದ 1,77,000 ತನಕ ಒಂದು ಸ್ಯಾಲ್ರಿ ಇರುತ್ತೆ. ಅದೇ ರೀತಿ ನರ್ಸ್ ಬಿ 44,000ದಿಂದ 1,42,400 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಸೇಮ್ ಥಿಂಗ್ ಲೈಬ್ರರಿ ಅಸಿಸ್ಟೆನ್ಸ್ಗೆ 44,000ರಿಂದ 1,42,000 ತನಕ ಸ್ಯಾಲ್ರಿ ಇರುತ್ತೆ. ಓಕೆ, ಸೊ ದೆನ್ ಏಜ್ ವೈಸ್ ಬಂದ್ಬಿಟ್ಟು 18ರಿಂದ 30 ವರ್ಷ ಒಳಗಿರೋರು ಈ ಒಂದು ಹುದ್ದೆಗಳಿಗೆ ನೇಮಕಾತಿಗೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ನ ಇಷ್ಟು ಕೊಟ್ಟಿದ್ದಾರೆ, 18ರಿಂದ 35 ವರ್ಷ. ಸೊ ವಿವಿಧ ಹುದ್ದೆಗಳಿಗೆ ವಿವಿಧ ಹುದ್ದೆ ಅಂದರೆ 18ರಿಂದ 35 ವರ್ಷ ಒಳಗೆ ಸೊ ಇದ್ದವರು ಈ ಒಂದು ಯಾವುದಾದ್ರೂ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆನ್ಲೈನಲ್ಲೇ ಪೇ ಮಾಡಬೇಕು, ಅಪ್ಲಿಕೇಶನ್ ಆನ್ಲೈನಲ್ಲೇ ಫಿಲಪ್ ಮಾಡಬೇಕು. ಓಕೆ, ಸೊ ಇಷ್ಟು ಸಂಪೂರ್ಣ ಡೀಟೇಲ್ಸ್, ಇನ್ನು ತುಂಬ ಡೀಟೇಲ್ಸ್ ಇದೆ, ಓದ್ಕೊಂತ ಕೂತಂದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ನಾನು ಇದನ್ನೆಲ್ಲ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಕ್ಲೀನಾಗಿ ಯಾರೆಲ್ಲ ಆಸಕ್ತರಿದ್ದೀರಾ ಒಂದು ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ, ಅವರು ಒಂದು ಕ್ಲೀನಾಗಿ ಒಂದು ನೇಮಕಾತಿಯನ್ನು ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಹಿಂದಿಯಲ್ಲೂ ಕೊಟ್ಟಿದ್ದಾರೆ. ಸೊ ಕ್ಲೀನಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 12 ಇದೆ. ಓಕೆ, ಸೊ ದಿಸ್ ಮಂತ್ 12 ಇಸ್ ದ ಲಾಸ್ಟ್ ಡೇಟ್. ಬಿಫೋರ್ ದಟ್ ಯಾರೆಲ್ಲ ಆಸಕ್ತರಿದ್ದೀರಾ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಅನಿಸಿದ್ರೆ, ಅಂದರೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಸೊ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.